ಪುಟ್ಟ ಬ್ರೇಕ್ನ ನಂತರ ಮತ್ತೆ ತಮ್ಮೆಲ್ಲರಿಗೂ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆ ಆಶಾ ಫಣೀಂದ್ರ ಅವರಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂಥ ಸಮಯ ಈಗ. ಆಶಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಓಕೆ ಆಶಾ ಅವರೇ, ಇವತ್ತು ನಮ್ಮ ವೀಕ್ಷಕರಿಗೆ ನಿಮ್ಮಲ್ಲಿರುವಂಥ ಯಾವ ಕಲೆಯನ್ನು ತೋರಿಸ್ಕೊಡ್ತಾ ಇದ್ದೀರಾ? ಮೇಡಮ್, ನಾನು ಇವತ್ತು ಟ್ರೇಗೆ ಶುಭ ಸಮಾರಂಭಗಳಿಗೆ ಯಾವ ರೀತಿ ಈಗ ಆರತಿ ತಟ್ಟೆ ಆಗಿರ್ಬೋದು ಅಥವಾ ಅರಿಶಿನ ಕುಂಕುಮದ ತಟ್ಟೆ ಆಗಿರ್ಬೋದು, ಅದಕ್ಕೆಲ್ಲ ಯಾವ ರೀತಿ ಕುಂದನ್ಸ್ ಯೂಸ್ ಮಾಡ್ಕೊಂಡು ಡೆಕೋರೇಟ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಂಡ್ರೆ, ಮೇಯ್ನ್ ಆಗಿ ಆರತಿ ತಟ್ಟೆ ಅಥವಾ ಟ್ರೇಗಳಿಗೆ ಡೆಕೋರೇಟ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀರಾ. ಫೈನ್, ಓಕೆ ಶುರು ಮಾಡೋಣ. ಆದರೆ ಅದಕ್ಕೂ ಮೊದಲು ಆ ಡೆಕೋರೇಷನ್ಗೆ ಬೇಕಾಗಿರುವಂಥ ವಸ್ತುಗಳು ಯಾವುದು ಅಂತ ತಿಳ್ಕೊಳ್ಳೋಣ ಅಲ್ಲ? ಖಂಡಿತ. ಟ್ರೇ ಡೆಕೋರೇಷನ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಟ್ರೇ, ವೆಲ್ವೆಟ್ ಕ್ಲಾತ್, ಕುಂದನ್, ವೈಟ್ ಗ್ಲೂ, ಲೇಸ್, ಬಾಲ್ ಚೈನ್, OHP ಶೀಟ್ ಮತ್ತು ಕತ್ತರಿ. ಈ ಟ್ರೇಗೆ ವೆಲ್ವೆಟ್ ಶೀಟ್ ತೊಗೊಂಡಿದ್ದೀವಿ. ಇದು ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಟ್ರೇಗೆ ಫಸ್ಟ್ ಅಂಟಿಸ್ಕೋಬೇಕು. ಓಕೆ, ಸುಮಾರು ಗ್ಲೂ ಖರ್ಚಾಗುತ್ತೆ ಇಲ್ಲಿ? ಹೌದು, ತುಂಬ ಗ್ಲೂ ಬೇಕಾಗುತ್ತೆ, ತುಂಬ. ಯಾಕಂದರೆ ವೆಲ್ವೆಟ್ ಕ್ಲಾತ್ ಹಚ್ತಿರೋದು, ಸೊ ಇದು ಸ್ಟಿಕ್ ಆಗಬೇಕಾದ್ರೆ ತುಂಬ ಗ್ಲೂ ಬೇಕು. ಇದು ಗೋಲ್ಡ್ ತೊಗೊಂಡಿರೋದ್ರಿಂದ ಮೆರೂನ್ ಎತ್ತಿ ಕಾಣಿಸುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಥರ ಸ್ಟಿಕ್ ಮಾಡಬೇಕು. ಈಗ ಅಂಟಿಸಿದ್ದಾಯಿತು ವೆಲ್ವೆಟ್ ಶೀಟು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ? ನೆಕ್ಸ್ಟ್ ಈಗ ಇದನ್ನು ಕವರ್ ಮಾಡಬೇಕು. ಈ ಎಡ್ಜಸ್ ಇದೆಯಲ್ಲ, ಇದನ್ನು ಕವರ್ ಮಾಡೋದಕ್ಕೋಸ್ಕರ ಲೇಸ್ ತೊಗೋತಾ ಇದ್ದೀವಿ. ಇದಕ್ಕೆ ಗ್ಲೂ ಹಚ್ಕೋಬೇಕೀಗ. ಹಿಂಗೆ ಫುಲ್ ಅದನ್ನು ನೀವು ಗ್ಲೂ ಹಾಕೊಳ್ತೀರಲ್ಲ? ಫುಲ್ ಗ್ಲೂ ಹಚ್ಕೋಬೇಕು. ಗ್ಲೂ ಹಚ್ಕೊಂಡು ಆಗಿದೆ. ಸೊ ಈಗ ಇದನ್ನು ಲೇಸ್ನಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀರಾ, ಅಂಟಿಸ್ಕೊಂಡು ಬರ್ತೀರಾ? ಓಕೆ, ಈಗ ಲೇಸ್ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಬಾರ್ಡರ್ ಮೇಲೆ ಬರೋ ಹಂಗಲ್ಲ? ಬಾರ್ಡರ್ ಮೇಲೆ ಬರಬೇಕು. ಈಗ ಅಂಟಿಸಾಯ್ತು. ಇದು ಎಕ್ಸ್ಟ್ರಾ ಇರೋ ಲೇಸ್ನ ಕಟ್ ಮಾಡ್ಕೋಬೇಕು. ಸೊ ಲೇಸ್ ಎಲ್ಲ ಹಾಕಿ ಈ ರೀತಿಯಾಗಿ ಕಾಣ್ತಾ ಇದೆ ಇದೆಲ್ಲ. ಓಕೆ, ಫಸ್ಟ್ ನೀವು ವೆಲ್ವೆಟ್ ಶೀಟ್ ಹಾಕಿದ್ರಿ ಬಟ್ಟೆನ. ಸೊ ಅದಾದಮೇಲೆ ಆ ಎಡ್ಜಸ್ ಕವರ್ ಮಾಡೋಕ್ಕೋಸ್ಕರ ಲೇಸ್ ಹಾಕಿದ್ದೀರಾ. ಫೈನ್. ಸೊ ನೆಕ್ಸ್ಟ್ ಏನು ಅಂತ? ಈಗ OHP ಶೀಟ್ ತೊಗೋತಾ ಇದ್ದೀನಿ. ಈ OHP ಶೀಟಲ್ಲಿ ಒಂದು ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಗಮ್ ಹಾಕೋತಾ ಇದ್ದೀನಿ. ಕುಂದನ್ ಫಸ್ಟ್ ಅಂಟಿಸ್ಕೊಳ್ತಾ ಇದ್ದೀರಲ್ಲ? ಓಕೆ. ಸೊ ಫ್ಲವರ್ ಅಂದರೆ ಆಲ್ಮೋಸ್ಟ್ 6 ಪೆಟಲ್ಸ್ ಥರ ಮಾಡ್ಕೋಬೇಕು. ಓಕೆ, ಕುಂದನ್ಸ್ ಪೆಟಲ್ ಶೇಪ್ ಇರೋದು ತೊಗೊಂಡಿದ್ದೀನಿ. ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್. ತುಂಬ ಕಲರ್ಸ್ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲಿ? ಹೌದು, ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ, ಗೋಲ್ಡ್ ಮತ್ತು ಗ್ರೀನ್ ಅಂತ. ಸೊ ಇಲ್ಲಿ ಇವತ್ತಿನ ಡೆಕೋರೇಷನ್ಸ್ಗೆ, ಟ್ರೇ ಡೆಕೋರೇಷನ್ಸ್ಗೆ ಎಷ್ಟು ಫ್ಲವರ್ಸ್ ಮಾಡ್ಕೊಂಡಿದ್ದೀರಾ ನೀವು? ಆಲ್ಮೋಸ್ಟ್ 8 ಫ್ಲವರ್ಸ್ ಇದೆ. 8 ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಒಂದು ಫ್ಲವರ್ನ ಮಾಡೋದು ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತಿದ್ದೀನಿ. ಇದು ಫ್ಲವರ್ಸ್ ಮುಂಚೆನೇ ಮಾಡಿಟ್ಕೊಳ್ಳೋದ್ರಿಂದ ನಮ್ಗೆ ಬೇಗ ಡೆಕೋರೇಷನ್ ಮಾಡ್ಬೋದು, ಈಸಿ ಆಗುತ್ತೆ. ಹೌದು. ಸೊ ಈಗ ಫ್ಲವರ್ ರೆಡಿ ಆಗಿದೆ. ಫ್ಲವರ್ ರೆಡಿ ಆಗಿದೆ. ಇದು ಒಳಗಡೆ ಇದು ಕವರ್ ಆಗೋದಕ್ಕೋಸ್ಕರ ಬಾಲ್ ಚೈನ್ ಯೂಸ್ ಮಾಡಿ ಕವರ್ ಮಾಡ್ತಾ ಇದ್ದೀವಿ. ಇದ್ರೊಳಗೆ ಗ್ಲೂ ಕಾಣ್ತಾ ಇದೆ, ಗ್ಲೂ ಕಾಣ್ತಿದೆ. ಓಕೆ. ಸೊ ಅದು ಕವರ್ ಆಗೋದಕ್ಕೋಸ್ಕರ ಒಳಗಡೆ ಬಾಲ್ ಚೈನ್ ಅಂಟಿಸ್ತಾ ಇದ್ದೀನಿ. ಮತ್ತೆ ಗ್ಲೂ ಹಾಕಿ ಆ ಚೈನ್ ಅಂಟಿಸ್ತೀರಲ್ಲ? ಇಲ್ಲಿ ಕಟ್ ಮಾಡ್ಕೊ. ಸೊ ಈಗ ಇದನ್ನ ಈ ಶೀಟಿಂದ ಕಟ್ ಮಾಡ್ಕೊಳ್ತೀರಾ? ಕರೆಕ್ಟ್. ಈಗ ಇದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಇದನ್ನ, ಈ ಫ್ಲವರ್ನ ಹೇಗೆ ಅಂತ ತೋರಿಸ್ತೀನಿ. ಓಕೆ. ಈಗ ನಾನು ಫ್ಲವರ್ ರೆಡಿ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಗ್ಲೂ ನಾನು ಇಲ್ಲಿ ಹಚ್ಚಿರೋದು ವೈಟಾಗಿ ಕಾಣಿಸ್ತಿದೆ, ಬಟ್ ಅದು ಡ್ರೈ ಆದಮೇಲೆ ನಿಮಗೆ ಅದು ಕಾಣಿಸೋದಿಲ್ಲ. ಟ್ರಾನ್ಸ್ಪರೆಂಟ್ ಗ್ಲೂ ಆಗಿರೋದ್ರಿಂದ ಅದೇನು ಕಾಣಿಸೋದಿಲ್ಲ. ಈಗ ಈ ಫ್ಲವರ್ಸ್ನ ನಾನು ನಿಮಗೆ ಹೇಗೆ ಡೆಕೋರೇಟ್ ಮಾಡಬೇಕು ಟ್ರೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಫಸ್ಟು ಇದು ಮಾಡ್ಕೊಂಡಿರೋ ಫ್ಲವರ್ನ ಸೆಂಟ್ರಲ್ಲಿ ಅಂಟಿಸ್ತಾ ಇದ್ದೀನಿ. ಓಕೆ. ಆಮೇಲೆ ಇಲ್ಲಿ ಮಾಡಿರೋ ಫ್ಲವರ್ಸ್ನೆಲ್ಲ ನಾನು ಈ ಎಡ್ಜಸಲ್ಲಿ ಡೆಕೋರೇಟ್ ಮಾಡಿ ತೋರಿಸ್ತೀನಿ. 8 ಫ್ಲವರ್ಸ್ ಯೂಸ್ ಮಾಡ್ತಾ ಇದೀವಿ. ಹೌದು, 8 ಫ್ಲವರ್ಸ್. 8 ಎಡ್ಜಸ್ ಇರೋದ್ರಿಂದ. ಹೌದು, 8 ಎಡ್ಜಸ್ ಇದೆ ಇದರಲ್ಲಿ.
8 ಈಗ ಹಚ್ಚಿದ್ದೀನಿ, ಗಮ್ ಹಾಕಿ ಹಚ್ಚಿದ್ದೀನಿ. 8 ಎಡ್ಜಸ್ ಇರೋದ್ರಿಂದ 8 ಫ್ಲವರ್ಸು, ಬಟ್ ಇಲ್ಲಿ 2 ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಬೇರೆ ಕಲರ್ ಹಾಕಿ ಹಚ್ಚಿದ್ದೀನಿ. ಓಕೆ ಫೈನ್. ಇದಾದಮೇಲೆ ಒಳಗಡೆ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಕುಂದನ್ಸ್ ಹಾಕ್ತೀರಾ ಹೇಗೆ? ಹಾಂ, ಕುಂದನ್ಸ್ ಯೂಸ್ ಮಾಡ್ತೇವೆ. ಕುಂದನ್ ಬ್ಲೂ ಯೂಸ್ ಮಾಡಿದ್ದೀನಿ ಇಲ್ಲಿ, ಅದೇ ಕಾಂಬಿನೇಷನ್ಗೋಸ್ಕರ ಬ್ಲೂ ಇಲ್ಲಿ ಸೆಂಟ್ರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಕಲರ್ ಕುಂದನ್ಸಿಂದ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಕುಂದನ್ಸ್ ಬೇಕೋ ಅದು ಹಚ್ಕೋಬೋದು, ಇದೆ ಅಂತೇನಿಲ್ಲ. ಕಾಂಬಿನೇಷನ್ ಸೆಟ್ ಆಗೋ ರೀತಿ ಯಾವ ಕ್ಲಾತ್ ಯೂಸ್ ಮಾಡಿರ್ತೀವಿ ಅದಕ್ಕೆ ಯಾವ್ದು ಎತ್ತಿ ಕಾಣಿಸುತ್ತೆ ಕುಂದನ್ಸು, ಹೌದು, ಬ್ರೈಟ್ ಅನ್ಸುತ್ತೆ, ಬ್ರೈಟ್ ಅನ್ಸೋ ಕಲರ್ಸ್ನ ಹಾಕ್ಕೋಬೇಕು. ಈಗ ಕುಂದನ್ಸ್ನ ಫುಲ್ ಹಚ್ಚಿದಾಯ್ತು ಫ್ಲವರ್ಗೆ. ಸೊ ಆಲ್ಮೋಸ್ಟ್ ಡೆಕೋರೇಟ್ ಆಗಿದೆ. ಬಟ್ ಈ ಎಡ್ಜಸ್ ಕವರ್ ಆಗೋದಕ್ಕೋಸ್ಕರ ಬಾಲ್ ಚೈನ್ನ ನಾವು ಹಚ್ಚಬೇಕು. ಓಕೆ, ಇದನ್ನು ಹೇಗೆ ಹಚ್ಚೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಟ್ರೇ ಎಡ್ಜಸ್ನ ಕವರ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಖಾಲಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂತಕ್ಕೋಸ್ಕರ ಬಾಲ್ ಚೈನ್ ಯೂಸ್ ಮಾಡಿ. ಈ ರೀತಿ ನಾವು ಅಂಟಿಸ್ಕೋಬೇಕು. ಮೆಜರ್ಮೆಂಟ್ ಈ ಎಡ್ಜ್ ನೋಡ್ಕೋಬೇಕು, ಇದು ಎಷ್ಟಿದೆ ಅಂತ. ಒಂದು ಫ್ಲವರ್ ಟು ಇನ್ನೊಂದು ಫ್ಲವರ್. ಒಂದು ಫ್ಲವರ್ ಟು ಇನ್ನೊಂದು ಫ್ಲವರ್. ಇದೇ ರೀತಿ ಫುಲ್ ಎಡ್ಜಸ್ಗೆ ಹಚ್ಕೋಬೇಕು ಬಾಲ್ ಚೈನಿಂದ. ಓಕೆ, ಬಾರ್ಡರ್ ಫುಲ್ ಹಾಕೊಂಡು ಬಂದ್ರಿ ಎಲ್ಲ? ಈಗ ಬಾಲ್ ಚೈನ್ ಫುಲ್ ಎಡ್ಜಸ್ಗೆ ಹಚ್ಚಿದ್ದೀನಿ. ಈಗ ಕಂಪ್ಲೀಟ್ ಆಗಿದೆ. ಈಗ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಟ್ರೇ ಡೆಕೋರೇಟ್ ಮಾಡ್ಬೋದು, ಆ ಡೆಕೋರೇಷನ್ಸ್ನ ಪ್ರಾಸೆಸ್ ಯಾವ ರೀತಿ ಇತ್ತು ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮ್ಮ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ಕೊಟ್ಟಂಥ ಪ್ರತಿಯೊಂದು ಕಲೆಯು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತಾ ಇವತ್ತಿನ ಸಿರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಸಿರಿ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರನ್ನೂ ಕೂಡ ಭೇಟಿ ಮಾಡ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.